ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು. ಕಳೆದ ಹಲವಾರು ದಿನಗಳಿಂದ ನಾವು ಅಧ್ಯಯನ ಮಾಡುತ್ತಾ ಬಂದ ಅಪೊಸ್ತಲ ಕೃತ್ಯಗಳು ಪುಸ್ತಕದ ಧ್ಯಾನದ ಇಂದು ಕೊನೆಯ ಕಾರ್ಯಕ್ರಮವಾಗಿದೆ. ದೇವರ ಆಲೋಚನೆಯ ಪ್ರಕಾರ ಯೇಸುವಿನ ಶಿಷ್ಯರು ಪವಿತ್ರಾತ್ಮನ ಬಲ ಹೊಂದಿ ಯೆರೂಸಲೇಮಿನಲ್ಲಿಯೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾದರು ಎಂಬುದನ್ನು ತಿಳಿದುಕೊಂಡೆವು. ಮುಂದಿನ ಕಾರ್ಯಕ್ರಮದಲ್ಲಿ ಈ ವರ್ಷದ ಸತ್ಯವೇದ ಪ್ರಶ್ನಾವಳಿಯ ಎಜ್ರನು, ನೆಹೆಮೀಯನು, ಎಸ್ತೇರಳು ಪುಸ್ತಕ ಅಧ್ಯಯನವು ಪ್ರಾರಂಭವಾಗುತ್ತದೆ. ಇದನ್ನು ಎಲ್ಲರಿಗೂ ತಿಳಿಯಪಡಿಸಿರಿ. ಇಂದು ನಾವು ಮೆಲಿತೆ ದ್ವೀಪದಲ್ಲಿನ ಘಟನೆ, ರೋಮ್ಯದಲ್ಲಿ ಪೌಲನು ಎಂಬ ವಿಷಯಗಳನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಸತ್ಯಪರರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಅಪೊಸ್ತಲ ಕೃತ್ಯಗಳು ಪುಸ್ತಕದ ಅಧ್ಯಯನದ ಕೊನೆ ಕಾರ್ಯಕ್ರಮ ಇದಾಗಿದೆ. ಇಲ್ಲಿಯವರೆಗೆ ದೇವರು ಅದ್ಭುತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಂಡು ಬಂದಿದ್ದಾನೆ. ಸುವಾರ್ತೆಯ ಸತ್ಯಾಂಶಗಳನ್ನು ತಿಳಿಸಿದ್ದಾನೆ. ಆತನು ಹೇಳಿದಂಥ ಮಾತಿಗನುಸಾರವಾಗಿ ಸುವಾರ್ತೆಯು ಎಲ್ಲ ಕಡೆಗೆ ಹರಡಿದ್ದನ್ನು ನಾವು ಧ್ಯಾನ ಮಾಡಿದ್ದೇವೆ. ಈ ಮೂಲಕ ಅನೇಕ ಜೀವಿತಗಳ ಬದಲಾವಣೆ ನಾವು ತಿಳಿದುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿಯುವ ಹಾಗೆ ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ರೊಟ್ಟಿಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ದೇವರ ಸ್ತೋತ್ರ ಮಾಡಿ ಅದನ್ನು ಮುರಿದು ತಿನ್ನುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಅವರೆಲ್ಲರ ಮುಂದೆಯೇ ದೇವರಿಗೆ ಸ್ತೋತ್ರ ಹೇಳಿದನು. ಇದು ಬಹು ಅದ್ಭುತವಾದ ಸಾಕ್ಷಿಯಾಗಿದೆ. ಇದು ಪೌಲನ ರೋಮಾಪುರದೆಡೆಗಿನ ಫಲಿತವಾದ ಪ್ರಯಾಣವಾಗಿತ್ತು. ಒಂದು ವೇಳೆ ನೀವು ಹೇಳಬಹುದು, ನನಗೆ ಇದು ಫಲಪ್ರದವಾದದ್ದಾಗಿ ಕಾಣುವುದಿಲ್ಲ ಎಂದು. ಪ್ರಿಯ ಸ್ನೇಹಿತರೆ, ಇಲ್ಲಿ ಪೌಲನು ದೇವರ ಚಿತ್ತದ ಹೊರತಾಗಿರಲಿಲ್ಲ. ಸುವಾರ್ತೆಗಳಲ್ಲಿಯೂ ಇಂಥದೇ ಒಂದು ಘಟನೆಯನ್ನು ನೋಡುತ್ತೇವೆ. ಕರ್ತನಾದ ಯೇಸು ತನ್ನ ಶಿಷ್ಯರನ್ನು ಒಂದು ದೋಣಿಯಲ್ಲಿ ಹಾಕಿ ರಾತ್ರಿ ಹೊತ್ತು ಗಲಿಲಾಯ ಸಮುದ್ರದಲ್ಲಿ ಕಳಿಸಿದನಲ್ಲವೇ? ಅವರನ್ನು ಆಚೆಯ ದಡಕ್ಕೆ ಹೋಗಲು ಹೇಳಿದನು. ಆದರೆ ದಾರಿಯಲ್ಲಿ ದೊಡ್ಡ ಬಿರುಗಾಳಿ ಎದುರಾಯಿತು. ಅವರನ್ನು ಆತನು ಬಿರುಗಾಳಿಯ ನಡುವೆ ಕಳಿಸಿದಂತಿತ್ತು. ಬಿರುಗಾಳಿ ಬರುತ್ತದೆಂದು ಯೇಸುವಿಗೆ ತಿಳಿದಿರಲಿಲ್ಲವೇ? ಆತನು ದೇವರಾಗಿದ್ದಾನೆ. ಬಿರುಗಾಳಿ ಬರುತ್ತದೆಂದು ಆಗ ತಾನೇನು ಮಾಡಲಿದ್ದೇನೆಂದು ಆತನು ತಿಳಿದಿದ್ದನು. ಪ್ರಿಯರೇ, ಕರ್ತನು ಅನೇಕ ಬಾರಿ ನಮ್ಮನ್ನು ಬಿರುಗಾಳಿಯೊಳಕ್ಕೆ ಕಳಿಸುತ್ತಾನೆಂದು ನಾನು ತಿಳಿಯುತ್ತೇನೆ. ನಾವು ಬಿರುಗಾಳಿಯನ್ನೆದುರಿಸುತ್ತಿದ್ದರೂ ದೇವರ ಚಿತ್ತದೊಳಗೇ ಇರಲು ಸಾಧ್ಯವೆಂಬುದನ್ನು ನಾವು ತಿಳಿಯಬೇಕು. ಜೀವಿತದ ಬಿರುಗಾಳಿಗಳು ನಮಗೆ ಬರುವುದಿಲ್ಲವೆಂದು ಆತನು ಹೇಳಿರುವುದಿಲ್ಲ, ಆದರೆ ನಾವು ದಡಮುಟ್ಟುವಂತೆ ಮಾಡುತ್ತೇನೆಂದು ಹೇಳಿದ್ದಾನೆ. ಮತ್ತು ಬಿರುಗಾಳಿಯಲ್ಲಿ ಆತನು ಸ್ವತಃ ನಮ್ಮೊಂದಿಗೆ ಇರುತ್ತಾನೆ. ಬಿರುಗಾಳಿಯ ಸಮಯದಲ್ಲಿ ದೇವರ ಮಗುವಿಗೆ ಈ ಆದರಣೆ ಇರತಕ್ಕದ್ದು. ದೇವರಿಗೆ ಮಹಿಮೆಯಾಗಲಿ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 36ನೇ ವಚನದಿಂದ 38ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಎಲ್ಲರೂ ಧೈರ್ಯ ತಂದುಕೊಂಡು ತಾವೂ ಆಹಾರವನ್ನು ತೆಗೆದುಕೊಂಡರು. ಆ ಹಡಗಿನಲ್ಲಿದ್ದ ನಾವೆಲ್ಲರೂ 276 ಮಂದಿ. ಆ ಹಡಗಿನಲ್ಲಿ 276 ಮಂದಿ ಇದ್ದರು. ಅವರು ಸಾಕಷ್ಟು ತಿಂದ ಮೇಲೆ ಗೋಧಿಯನ್ನು ಸಮುದ್ರಕ್ಕೆ ಚೆಲ್ಲಿ ಹಡಗನ್ನು ಹಗುರ ಮಾಡಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅದು ಬಹಳ ದೊಡ್ಡ ಹಡಗಾಗಿತ್ತು. ಈ ಮೊದಲೇ ಅವರು ಹಡಗಿನಲ್ಲಿದ್ದ ಸಾಮಾನನ್ನೆಲ್ಲ ಸಮುದ್ರಕ್ಕೆ ಬಿಸಾಡಿದ್ದರು. ಈಗ ತಮ್ಮ ಉಳಿದ ಆಹಾರವನ್ನು ಕೂಡ ಸಮುದ್ರಕ್ಕೆ ಚೆಲ್ಲಿದರು. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 39ನೇ ವಚನದಿಂದ 44ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಬೆಳಗಾದ ಮೇಲೆ ಆ ದೇಶದ ಗುರುತನ್ನು ತಿಳಿಯದೆ ಉಸುಬಿನ ದಡವುಳ್ಳ ಒಂದು ಕೊಳ್ಳಿಯನ್ನು ನೋಡಿ ಆ ದಡದ ಮೇಲೆ ಹಡಗನ್ನು ನೂಕುವುದಕ್ಕೆ ಸಾಧ್ಯವಾದೀತೆಂದು ಯೋಚಿಸಿ ಅವರು ಲಂಗರುಗಳನ್ನು ಸರಿದು ಸಮುದ್ರದಲ್ಲೇ ಬಿಟ್ಟು ಚುಕ್ಕಾಣಿಗಳ ಕಟ್ಟುಗಳನ್ನು ಬಿಚ್ಚಿ ದೊಡ್ಡ ಹಾಯಿಯನ್ನು ಗಾಳಿಗೆ ಎತ್ತಿ ಕಟ್ಟಿ ಹಡಗನ್ನು ಆ ದಡಕ್ಕೆ ನಡೆಸುತ್ತಿದ್ದರು. ಅದರ ಮಧ್ಯದಲ್ಲಿ ಅವರಿಗೆ ಮರಳು ದಿಬ್ಬ ಸಿಕ್ಕಿದಾಗ ಅದಕ್ಕೆ ನಾವೆಯನ್ನು ಹತ್ತಿಸಿದರು. ಮುಂಭಾಗವೂ ತಗಲಿಕೊಂಡು ಅಲ್ಲಾಡದೆ ನಿಂತಿತು. ಹಿಂಭಾಗವೂ ತೆರೆಗಳ ಹೊಡೆತದಿಂದ ಒಡೆದು ಹೋಗುತ್ತಾ ಬಂತು. ಸೆರೆಯಲ್ಲಿ ಕೆಲವರು ಈಜಿ ತಪ್ಪಿಸಿಕೊಂಡಾರೆಂದು ಸಿಪಾಯಿಗಳು ಅವರನ್ನು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಹೇಳಿದರು. ಆದರೆ ಶತಾಧಿಪತಿಯು ಪೌಲನನ್ನು ಉಳಿಸಬೇಕೆಂದು ಅಪೇಕ್ಷಿಸಿ ಅವರ ಆಲೋಚನೆಯನ್ನು ಬೇಡವೆಂದು ಈಜಬಲ್ಲವರು ಹಡಗಿನಿಂದ ಧುಮುಕಿ ಮೊದಲಾಗಿ ತೀರಕ್ಕೆ ಹೋಗಬೇಕೆಂತಲೂ
ಮಿಕ್ಕಾದವರು ಕೆಲವರು ಹಲಿಗೆಗಳ ಮೇಲೆ, ಕೆಲವರು ಹಡಗಿನ ತುಂಡುಗಳ ಮೇಲೆ ಹೋಗಬೇಕೆಂತಲೂ ಅಪ್ಪಣೆ ಕೊಟ್ಟನು. ಈ ರೀತಿಯಿಂದ ಎಲ್ಲರೂ ಸುರಕ್ಷಿತವಾಗಿ ತೀರಕ್ಕೆ ಸೇರಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಈ ರೀತಿ ರಕ್ಷಿಸಲ್ಪಟ್ಟದ್ದು ಅದ್ಭುತವಾದ ಸಂಗತಿ ಎಂದು ಹೇಳಬಹುದು. ಪೌಲನು ಅವನ ಸಂಗಡ ಹಡಗಿನಲ್ಲಿ ಎಲ್ಲ 276 ಮಂದಿಯೂ ಸುರಕ್ಷಿತರಾಗಿರುವರು ಎಂಬ ದೇವರ ಮಾತನ್ನು ದೇವರು ನೆರವೇರಿಸಿದ್ದಾನೆ. ಅಷ್ಟೇ. ದೇವರಿಗೆ ಮಹಿಮೆಯಾಗಲಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳ ಪುಸ್ತಕದ ಕೊನೆಯ ಅಧ್ಯಾಯ ಅಂದರೆ 28ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಪೌಲನು ರೋಮನ್ನು ತಲುಪುತ್ತಾನೆ ಎಂಬುದಾಗಿ. ಪ್ರಿಯರೇ, ಅಪೊಸ್ತಲ ಕೃತ್ಯದ ಪುಸ್ತಕದ ಧ್ಯಾನದಲ್ಲಿ ಕಡೇ ಭಾಗವನ್ನು ನಾವು ನೋಡಲಿದ್ದು, ಅದರಲ್ಲಿ ಪೌಲನು ಮೆಲೀತೆ ದ್ವೀಪದಿಂದ ರೋಮಿಗೆ ಬಂದದನ್ನು ನೋಡುತ್ತೇವೆ. ಪೌಲನು ರೋಮಾಪುರಕ್ಕೆ ಬಂದಾಗ ಮೊದಲು ಯಹೂದ್ಯರೊಂದಿಗೆ ಅನ್ಯಜನರೊಂದಿಗೆ ಮಾತನಾಡುತ್ತಾನೆ. ಈ ಪುಸ್ತಕದ ವೃತ್ತಾಂತವು ಕೊನೆಗೊಳ್ಳುವ ರೀತಿ ಇರದೆ ಪೌಲನು ರೋಮಿನಲ್ಲಿ ಪ್ರಸಂಗಿಸುತ್ತಾ ಇದ್ದು ಮುಂದುವರಿಯುತ್ತದೆ. ಪರಿಶುದ್ಧಾತ್ಮನ ಕಾರ್ಯಗಳು ನಮ್ಮ ದಿನಗಳಲ್ಲೂ ಮುಂದುವರಿಯುತ್ತಾ ಇದೆ. ಅಪೊಸ್ತಲ ಕ್ರಿಯೆಗಳು ಸಭೆ ಮೇಲಕ್ಕೆತ್ತುವಾಗ ಕೊನೆಗೊಳ್ಳುತ್ತದೆ. ಮುಂದಕ್ಕೆ ನಾವು ಮೆಲೀತೆ ದ್ವೀಪದಲ್ಲಿ ಇಳಿದದ್ದು ಎಂಬುದನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ನಾವು ದಡಕ್ಕೆ ಸೇರಿದ ಮೇಲೆ ಆ ದ್ವೀಪದ ಹೆಸರು ಮೆಲೀತೆ ಎಂದು ನಮಗೆ ತಿಳಿದು ಬಂತು ಎಂಬುದಾಗಿ. ಪ್ರಿಯರೇ, ಈ ದ್ವೀಪಕ್ಕೆ ಈಗ ಮಾಲ್ತಾ ಎಂದು ಹೆಸರಿದೆ. ಈ ಘಟನೆಗಳು ನಡೆದ ಈ ಕೊಲ್ಲಿಗೆ ಈಗ ಸಂತ ಪೌಲನ ಕೊಲ್ಲಿ ಎಂಬ ಹೆಸರಿದೆ. ಹಡಗು ಹೊಡೆದ ಹಾಗೂ ಪೌಲನು ಮೆಲೀತೆ ದ್ವೀಪದಲ್ಲಿ ಇಳಿದುಕೊಂಡ ಈ ಘಟನೆಗಳಲ್ಲಿ ಅಪೊಸ್ತಲ ಪೌಲನ ಜೀವಿತದಲ್ಲಿ ದೇವರ ಹಸ್ತದ ಕಾರ್ಯವನ್ನು ಕಾಣುತ್ತೇವೆ. ಈ ಎಲ್ಲ ಸಂಗತಿಗಳು ನಮ್ಮ ಕಲಿಯುವಿಕೆಗಾಗಿ ಬರೆಯಲ್ಪಟ್ಟಿವೆ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಅನ್ಯ ಭಾಷೆಯವರಾದ ಆ ದ್ವೀಪದವರು ನಮಗೆ ಮಾಡಿದ ಉಪಕಾರವು ಅಷ್ಟಿಷ್ಟಲ್ಲ. ಮಳೆಯು ಆಗಲೇ ಒಯ್ಯುತ್ತಿದ್ದರಿಂದಲೂ ಚಳಿಯಾಗಿರುವುದರಿಂದಲೂ ಅವರು ಬೆಂಕಿಯನ್ನು ಹೊತ್ತಿಸಿ ನಮ್ಮನ್ನೆಲ್ಲ ಸೇರಿಸಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಚಿಕ್ಕ ದ್ವೀಪಕ್ಕೆ ಬಂದು ಸೇರಿದ ಪ್ರಯಾಣಿಕರು 276 ಮಂದಿ ಇದ್ದರೆಂಬುದನ್ನು ಗಮನಿಸಿರಿ. ಅವರಲ್ಲಿ ಅನೇಕರು ಶಿಕ್ಷೆಗಾಗಿ ರೋಮಿಗೆ ಕಳುಹಿಸಲ್ಪಟ್ಟಿರುವ ಅಪರಾಧಿಗಳಾಗಿದ್ದರು. ಆದರೂ ಆ ದ್ವೀಪದ ಅನ್ಯಜನರು ಇವರಿಗೆ ಒಳ್ಳೆಯ ಅನುಕಂಪ ತೋರಿಸಿ ಸಹಾಯ ಮಾಡುವುದನ್ನು ನೋಡುತ್ತೇವೆ. ಯೋನನ ಪುಸ್ತಕದಲ್ಲಿಯೂ ಇಂಥ ಒಂದು ಘಟನೆಯನ್ನು ನೋಡುತ್ತೇವೆ. ಅಲ್ಲಿನ ಅನ್ಯ ವಿಗ್ರಹಾರಾಧಕರು ಯೋನನನ್ನು ಉಳಿಸಲು ನೋಡುತ್ತಾರೆ. ಅವರು ಹಡಗನ್ನು ನೆಲದ ಸಮೀಪ ಕೊಂಡೊಯ್ಯಲು ಯತ್ನಿಸಿದರೂ ಅವರಿಗೆ ಆಗಲಿಲ್ಲ. ಕೆಲವೊಮ್ಮೆ ಧಾರ್ಮಿಕ ಜನರಿಗಿಂತಲೂ ವಿಗ್ರಹಾರಾಧಕರೇ ಹೆಚ್ಚು ಕರುಣಾಶಾಲಿಗಳಾಗಿರುತ್ತಾರೆ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡುಕೊಂಡಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮಾರ್ಕನ ಸುವಾರ್ತೆಯ ಕೊನೆಯ ಭಾಗದಲ್ಲಿ ಹೀಗೆ ನೋಡುತ್ತೇವೆ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ, ಇದಲ್ಲದೆ ನಂಬುವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುವವು. ನನ್ನ ಹೆಸರನ್ನು ಹೇಳಿ ದೆವ್ವಗಳನ್ನು ಬಿಡಿಸುವರು, ಹೊಸ ಭಾಷೆಗಳನ್ನು ಮಾತಾಡುವರು, ಹಾವುಗಳನ್ನು ಎತ್ತುವರು, ವಿಷ ಪದಾರ್ಥವನ್ನಾದರೂ ಕುಡಿದರೂ ಅವರಿಗೆ ಯಾವ ಕೇಡೂ ಆಗುವುದಿಲ್ಲ. ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ಅವರಿಗೆ ಗುಣವಾಗುವುದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಈ ಸೂಚಕ ಕಾರ್ಯಗಳು ಹೊಸ ಒಡಂಬಡಿಕೆ ಪೂರ್ತಿಗೊಳ್ಳುವ ಮೊದಲಿನ ಕಾಲದಲ್ಲಿ ಮಾತ್ರ ನಡೆಯಿತೆಂದು ನಾನು ತಿಳಿಯುತ್ತೇನೆ. ಅದು ಅಪೊಸ್ತಲರ ಬೋಧನೆಯನ್ನು ದೃಢಪಡಿಸುವುದಕ್ಕೆ ಅವಶ್ಯವಾಗಿತ್ತು. ಇನ್ನೊಂದು ಸಂಗತಿ ನಾವು ಗಮನಿಸಬೇಕು. ಪೌಲನು ಬೇಕೆಂದೇ ಅದನ್ನು ಕೈಗೆತ್ತಿಕೊಳ್ಳಲಿಲ್ಲ. ಅವನು ದೇವರನ್ನು ಪರೀಕ್ಷಿಸಲಿಲ್ಲ. ದೇಹಕ್ಕೆ ನಾಟಿದ ಮುಳ್ಳು ಅಂದರೆ ಅವನ ಕಣ್ಣಿನ ತೊಂದರೆಯಾಗಿತ್ತು ಎಂಬುದಕ್ಕೆ ಈ ಘಟನೆ ಇನ್ನೊಂದು ಆಧಾರವಾಗಿದೆ. ಪೌಲನಿಗೆ ಕಣ್ಣು ಸರಿಯಾಗಿ ಕಾಣಿಸುತ್ತಿರಲಿಲ್ಲ. ಅವನು ಕಟ್ಟಿಗೆಯನ್ನು ಹೆಕ್ಕುವಾಗ ಅದರ ನಡುವೆ ಇದ್ದ ಹಾವನ್ನು ಅವನು ಕಂಡಿರಲಿಲ್ಲ. ಪ್ರಿಯರೇ, ಇಲ್ಲಿ ಪೌಲನ ಕುರಿತಾಗಿ ಇನ್ನೊಂದು ಸಂಗತಿಯನ್ನು ಗಮನಿಸಬೇಕಾಗಿದೆ. ಈ ಮಹಾ ಅಪೊಸ್ತಲನಾದ ಪೌಲನು ಕಟ್ಟಿಗೆಯನ್ನು ಕೂಡಿಸಿದನು. ದ್ವೀಪದ ನಿವಾಸಿಗಳು ಅವರಿಗೆ ತುಂಬ ದಯೆ ತೋರಿಸಿದರು. ತಮ್ಮಲ್ಲಿ ಬಂದು ಇಳಿದ ಆ 276 ಮಂದಿಯನ್ನು ಅವರು ಸೇರಿಸಿಕೊಂಡರು. ಆಗ ಮಳೆ ಬರುತ್ತಿತ್ತು, ಬಹು ಚಳಿಯಾಗಿತ್ತು. ಸಮುದ್ರದಿಂದ ಹೊರಗೆ ಬಂದ ಈ ಜನರಿಗಾಗಿ ಅಲ್ಲಿನವರು ಬೆಂಕಿಯನ್ನು ಸಿದ್ಧಪಡಿಸಿದರು. ಬೆಂಕಿ ಆರುವ ರೀತಿ ಆಗುವಾಗ ಪೌಲನು ಕಟ್ಟಿಗೆ ಹೊರೆಯನ್ನು ಕೂಡಿಸಲು ಹೊರಟನು. ಪೌಲನು ಸೋಮಾರಿಯಾಗಿದ್ದಾನೆಂಬ ಭಾವನೆಯನ್ನು ಇದು ತೆಗೆದುಹಾಕುತ್ತದೆ. ಅವನು ಹೇಳುತ್ತಾನೆ, ತಾನು ಇತರರಿಗೆ ಹೊರೆಯಾಗಬಾರದೆಂಬ ಕಾರಣಕ್ಕಾಗಿ ಸ್ವತಃ ಗುಡಾರ ಹೊಲಿಯುವ ಕೆಲಸ ಮಾಡಿಕೊಂಡಿದ್ದನು ಎಂಬುದಾಗಿ. ಅವನು ಕೆಲಸಕ್ಕೆ ಹಿಂತೆಗೆಯುತ್ತಿರಲಿಲ್ಲ.
ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆ ಜಂತು ಅವನ ಕೈಯಿಂದ ಜೋತಾಡುವುದನ್ನು ದ್ವೀಪದವರು ನೋಡಿ, ಈ ಮನುಷ್ಯನು ಕೊಲೆಪಾತಕನೇ ಸರಿ, ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯವು ಇವನನ್ನು ಬದುಕಗೊಳಿಸುವುದಿಲ್ಲವೆಂದು ತಮ್ಮೊಳಗೆ ಮಾತಾಡಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಏನೋ ಬಹುದೊಡ್ಡ ದುಷ್ಕರ್ಮ ಮಾಡಿರುವುದರಿಂದ ನ್ಯಾಯವು ಅವನನ್ನು ಬದುಕಗೊಳಿಸಲಾರದೆಂದು ಆ ದ್ವೀಪದವರು ಭಾವಿಸಿದರು. ಅವನು ಸಮುದ್ರದಲ್ಲಿ ನಾಶವಾಗದೆ ತಪ್ಪಿಸಿಕೊಂಡರೂ ಈ ಹಾವಿನ ವಿಷಯದಿಂದ ಸಾಯುತ್ತಾನೆ, ಅವನಿಗೆ ಏನಾಗುತ್ತದೋ ಎಂದು ಅವರು ಕಾಯುತ್ತಾ ಇದ್ದಿರಬಹುದು. ಯಾವ ಕ್ಷಣದಲ್ಲಾದರೂ ಅವನ ಕೈ ಬಾತು ಹೋಗಿ ಅವನು ಸತ್ತು ಬೀಳಬಹುದೆಂದು ಭಾವಿಸಿದರು. ಇಂತಹ ಸಾವು ತಮ್ಮವರಲ್ಲೇ ಅನೇಕರಿಗೆ ಸಂಭವಿಸಿದ್ದನ್ನು ಅವರು ಕಂಡಿದ್ದಾರೆ. ಪೌಲನಿಗೂ ಹಾಗೆಯೇ ಆಗುತ್ತದೆಂದು ಅವರು ನೆನೆಸಿದರು. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಆದರೆ ಪೌಲನು ಆ ಜಂತುವನ್ನು ಬೆಂಕಿಯೊಳಕ್ಕೆ ಜಾಡಿಸಿಬಿಟ್ಟನು, ಅವನಿಗೆ ಏನೂ ಕೇಡಾಗಲಿಲ್ಲ. ಇವನು ಬಾತು ಹೋದಾನು, ಇಲ್ಲವೇ ಅಕಸ್ಮಾತ್ತಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ದರು. ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಿಲ್ಲವೆಂದು ಕಂಡು ಬೇರೆ ಯೋಚನೆ ಉಳ್ಳವರಾಗಿ ಇವನು ಒಬ್ಬ ದೇವರು ಎಂದು ಹೇಳಿಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದ ಮಾತುಗಳು ಪೌಲನಲ್ಲಿ ನೆರವೇರಿದವು. ಹಾವಿನಿಂದ ಅವನಿಗೆ ಯಾವ ಕೇಡೂ ಸಂಭವಿಸಲಿಲ್ಲ. ಆದರೆ ಈ ದಿನಗಳಲ್ಲಿ ಹಾವನ್ನು ಕೈಯಲ್ಲಿ ಹಿಡಿದು ಈ ಮೇಲಿನ ವಾಗ್ದಾನ ನೆರವೇರುತ್ತದೆಂದು ಭಾವಿಸಿದರೆ ಅಂಥವರು ದೇವರ ಯೋಚನೆಗಳಿಗೆ ವಿರುದ್ಧವಾಗಿ ನಡೆಯುವವರಾಗಿದ್ದಾರೆ. ಪೌಲನಿಗೆ ಯಾವ ಕೇಡೂ ಸಂಭವಿಸಿದ್ದನ್ನು ಕಂಡು ಆ ಜನರು ಅವನು ದುಷ್ಕರ್ಮಿಯಾಗಿರದೆ ಒಬ್ಬ ದೇವರಾಗಿರಬೇಕೆಂದು ಭಾವಿಸಿದರು. ಅವರ ಈ ಯೋಚನೆಯು ತಪ್ಪಾದಾಗಿದ್ದರೂ ಪೌಲನಿಗೆ ಈ ಮೆಲಿತೆ ದ್ವೀಪದಲ್ಲಿ ಬಹು ಮುಖ್ಯವಾದ ಪ್ರವೇಶವು ದೊರಕಿತು. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 7 ಮತ್ತು 8ನೇ ವಚನ ಹೀಗೆ ಹೇಳುತ್ತದೆ, ಆ ಸ್ಥಳದ ಸಮೀಪದಲ್ಲಿ ದ್ವೀಪದ ಮುಖ್ಯಸ್ಥನಾದ ಫ್ಲೋಪಿಯನೆಂಬವನಿಗೆ ಕೆಲವು ಭೂಮಿ ಇತ್ತು. ಅವನು ನಮ್ಮನ್ನು ಸೇರಿಸಿಕೊಂಡು 3 ದಿವಸ ಆದರದಿಂದ ಸತ್ಕರಿಸಿದನು. ಅವನ ತಂದೆಯು ಜ್ವರದಿಂದಲೂ ರಕ್ತಭೇದಿಯಿಂದಲೂ ಪೀಡಿತನಾಗಿ ಮಲಗಿದ್ದನು. ಪೌಲನು ಅವನ ಬಳಿಗೆ ಹೋಗಿ ದೇವರ ಪ್ರಾರ್ಥನೆ ಮಾಡಿ ಅವನ ಮೇಲೆ ಕೈಗಳನ್ನಿಟ್ಟು ಅವನನ್ನು ವಾಸಿ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಅಪೊಸ್ತಲನಾದ ತನಗಿರುವ ವರವನ್ನು ಪ್ರಯೋಗಿಸುತ್ತಾನೆ. ಅವನು ಆ ವ್ಯಕ್ತಿಯ ಬಳಿಗೆ ಹೋಗಿ ಪ್ರಾರ್ಥಿಸಿದನು. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಇದಾದ ಮೇಲೆ ಆ ದ್ವೀಪದಲ್ಲಿದ್ದ ಮಿಕ್ಕಾದ ರೋಗಿಗಳು ಅವನ ಬಳಿಗೆ ಬಂದು ಸ್ವಸ್ಥರಾದರು. ಅವರು ನಮ್ಮನ್ನು ಬಹಳವಾಗಿ ಸನ್ಮಾನಿಸಿದಲ್ಲದೆ ನಾವು ಬಿಟ್ಟು ಹೊರಟಾಗ ನಮಗೆ ಅವಶ್ಯವಾದ ಪದಾರ್ಥಗಳನ್ನು ತಂದು ಹಡಗಿನಲ್ಲಿಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ಮೆಲಿತೆ ದ್ವೀಪದಲ್ಲಿ ಸುವಾರ್ತೆ ಸಾರಿದನೋ ಇಲ್ಲವೋ ಎಂಬ ಪ್ರಶ್ನೆ ಬರುತ್ತದೆ. ಕೆಲವರು ಪೌಲನು ಪ್ರಸಂಗ ಮಾಡದೇ ಇದ್ದ ಒಂದು ಸ್ಥಳವೆಂದರೆ ಇದೇ ಎಂದು ಹೇಳುತ್ತಾರೆ. ಆದರೆ ನಾವು ಸಾಮಾನ್ಯ ಜ್ಞಾನವನ್ನು ಉಪಯೋಗಿಸಬೇಕೆಂದು ಪವಿತ್ರಾತ್ಮನು ಬಯಸುತ್ತಾನೆ. ಪೌಲನು ಖಂಡಿತವಾಗಿ ಸುವಾರ್ತೆ ಹೇಳಿರಬೇಕು. ನಾವು ಈ ಪುಸ್ತಕದ ಅಂತ್ಯಭಾಗಕ್ಕೆ ಬರುತ್ತಿದ್ದೇವೆ ಹಾಗೂ ಇಲ್ಲಿನ ಘಟನೆಗಳು ಹೆಚ್ಚು ವಿವರವಿಲ್ಲದೆ ಬರೆಯಲ್ಪಟ್ಟಿವೆ. ಲೂಕನ ಮನಸ್ಸಿನಲ್ಲಿ ಪೌಲನ ವರ್ತನೆಯ ಕುರಿತು ನಾವು ಸ್ಪಷ್ಟವಾಗಿ ತಿಳಿದಿರಬೇಕೆಂದು ಭಾವನೆ ಇರುತ್ತದೆ. ಇದೇ ಪೌಲನು ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಬರೆದಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟವನಾದ ಯೇಸು ಕ್ರಿಸ್ತನನ್ನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಪೊಸ್ತಲರು ಸಾರಿದ ಸುವಾರ್ತೆಯು ದೇವರಿಂದಲೇ ಬಂದದೆಂಬುದಕ್ಕೆ ರೋಗ ಗುಣವಾದದ್ದು ಆಧಾರವಾಗಿತ್ತು. ನಾವು ತಿಳಿದುಕೊಳ್ಳಬೇಕಾದದ್ದೇನೆಂದರೆ ಪೌಲನು ಸುವಾರ್ತೆ ಸಾರಿದನು ಮತ್ತು ಇದರ ಫಲವಾಗಿ ರೋಗಗಳು ಗುಣಪಡಿಸಲ್ಪಟ್ಟವು ಎಂಬುದಾಗಿ. ಅದು ಅವನು ಸಾರಿದ್ದರ ಸತ್ಯತೆಗೆ ಸಾಕ್ಷಿಯಾಗಿತ್ತು. ಪೌಲನು ಬೇರೆ ಎಲ್ಲ ಕಡೆಗಳಲ್ಲಿ ಮಾಡಿದಂತೆಯೂ ಇಲ್ಲಿಯೂ ಮಾಡಿರಬೇಕೆಂಬುದನ್ನು ನಾವು ಸ್ವಾಭಾವಿಕವಾಗಿ ನಿರೀಕ್ಷಿಸಬಹುದು. ಮುಂದಕ್ಕೆ ನಾವು ಪ್ರಯಾಣ ಮುಂದುವರಿಯುತ್ತದೆ ಎಂಬುದನ್ನು ನೋಡೋಣ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ, 3 ತಿಂಗಳಾದ ಮೇಲೆ ಅಲೆಕ್ಸಾಂಡ್ರಿಯಾದಿಂದ ಬಂದು ಆ ದ್ವೀಪದಲ್ಲಿ ಹಿಮಕಾಲವನ್ನು ಕಳೆದಿದ್ದ ಒಂದು ಹಡಗನ್ನು ಹತ್ತಿ ಹೊರಟೆವು. ಆ ಹಡಗಿಗೆ ಅಶ್ವಿನಿ ದೇವತೆಗಳೆಂಬ ಚಿಹ್ನೆ ಎಂಬುದಾಗಿ. ಪ್ರಿಯರೇ, ಪೌಲನು ಮೆಲೇತಿಯಲ್ಲಿ 3 ತಿಂಗಳು ಇದ್ದದರಿಂದ ಅಲ್ಲಿನ ಸೇವೆಯ ಸಂಪೂರ್ಣ ವಿವರವು ನಮಗೆ ಈ ಮೇಲಿನ ವಚನದಿಂದ ತಿಳಿದು ಬರುವುದಿಲ್ಲ. ಆದ್ದರಿಂದ ಪೌಲನು
ಅಲ್ಲಿ ಸುವಾರ್ತೆ ಸಾರಿದನೆಂದು ನಾವು ಖಂಡಿತವಾಗಿ ಹೇಳಬಹುದು. ಕರ್ತನಲ್ಲಿ ಪ್ರಿಯರೇ, ಅಶ್ವಿನಿ ದೇವತೆಗಳೆಂದರೆ ಆ ಹಡಗಿನ ಚಿಹ್ನೆ. ಅದು ಅವರ ದೇವತೆಗಳನ್ನು ಸೂಚಿಸುವುದಾಗಿತ್ತು. ರೋಮಾಯರ ಮಹಾಸಭಾಂಗಣದಲ್ಲಿ ಈ ಚಿಹ್ನೆಯ ಸ್ತಂಭವು ಈಗಲೂ ಇದೆ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಾವು ಸುರಕೂಸಿಗೆ ಮುಟ್ಟಿ ಅಲ್ಲಿ 3 ದಿವಸ ನಿಂತೆವು. ಅಲ್ಲಿಂದ ನಾವು ಸುತ್ತಿಕೊಂಡು ಹೋಗಿ ರೇಗಿಯಕ್ಕೆ ಸೇರಿದೆವು. 1 ದಿನವಾದ ಮೇಲೆ ತೆಂಕಣ ಗಾಳಿ ಹುಟ್ಟಿದ್ದರಿಂದ 2ನೇ ದಿನದಲ್ಲಿ ಪೋತಿಯೋಲಕ್ಕೆ ಬಂದೆವು ಎಂಬುದಾಗಿ. ಪ್ರಿಯರೇ, ಬಿರುಗಾಳಿ ನಿಂತಿತ್ತು. ಉತ್ತರದಿಂದ ಬೀಸುತ್ತಿದ್ದ ಹುಚ್ಚುಗಾಳಿಯೂ ಇಲ್ಲವಾಗಿತ್ತು. ಈಗ ಪುನಃ ತೆಂಕಣ ಗಾಳಿ ಬೀಸತೊಡಗಿತು. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅಲ್ಲಿ ಕ್ರೈಸ್ತ ಸಹೋದರರು ಸಿಕ್ಕಿದರು. ಅವರು ನಮ್ಮನ್ನು ತಮ್ಮ ಬಳಿಯಲ್ಲಿ 7 ದಿವಸ ಇರಬೇಕೆಂದು ಬೇಡಿಕೊಂಡರು. ತರುವಾಯ ರೋಮಾಪುರಕ್ಕೆ ಬಂದೆವು. ಅಲ್ಲಿಂದ ಸಹೋದರರು ನಮ್ಮ ಸಮಾಚಾರವನ್ನು ಕೇಳಿದಾಗ ನಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ಕೆಲವರು ಅಪ್ಪಿಯಪೇಟೆಯವರೆಗೂ ಕೆಲವರು ತೀಚತ್ರವೆಂಬ ಸ್ಥಳದವರೆಗೂ ಬಂದರು. ಪೌಲನು ಅವರನ್ನು ನೋಡಿ ದೇವರ ಸ್ತೋತ್ರ ಮಾಡಿ ಧೈರ್ಯಗೊಂಡನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈಗ ಪೌಲನು ಅಪ್ಪಿಯಪೇಟೆಗೆ ಬಂದನು. ಅಪೊಸ್ತಲ ಪೌಲನಿಗೆ ಕ್ರೈಸ್ತ ಸಹೋದರರನ್ನು ಕಂಡು ಎಂಥ ಧೈರ್ಯ ಉಂಟಾಯಿತೆಂದು ಇಲ್ಲಿ ನಾವು ನೋಡುತ್ತೇವೆ. ಮುಂದಕ್ಕೆ ರೋಮಿನಲ್ಲಿ ಪೌಲನು ಎಂಬುದಾಗಿ ನೋಡೋಣ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ: ನಾವು ರೋಮಾಪುರಕ್ಕೆ ಬಂದ ಮೇಲೆ ಪೌಲನು ತನ್ನನ್ನು ಕಾಯುತ್ತಿದ್ದ ಸಿಪಾಯಿಯೊಂದಿಗೆ ಪ್ರತ್ಯೇಕವಾಗಿರಬಹುದೆಂಬ ಅಪ್ಪಣೆಯನ್ನು ಹೊಂದಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನಿಗೆ ಪ್ರತ್ಯೇಕವಾಗಿ ಒಂದು ಮನೆಯಲ್ಲಿ ವಾಸ ಮಾಡುವ ಸ್ವಾತಂತ್ರ್ಯ ಸಿಕ್ಕಿತು. ಆದರೆ ಅವನೊಂದಿಗೆ ಯಾವಾಗಲೂ ಒಬ್ಬ ಸಿಪಾಯಿಯೂ ಇರುತ್ತಿದ್ದನು. ಅಂದರೆ ಬೇರೆ ಬೇರೆ ಸಿಪಾಯಿಗಳು ತಮ್ಮ ಕಾವಲನ್ನು ಕ್ರಮವಾಗಿ ಕಾಯುತ್ತಿದ್ದರು. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: 3 ದಿವಸಗಳಾದ ಮೇಲೆ ಪೌಲನು ಯಹೂದ್ಯರಲ್ಲಿ ಪ್ರಮುಖರನ್ನು ತನ್ನ ಬಳಿಗೆ ಕರೆಯಿಸಿದನು. ಅವರು ಕೂಡಿದ ಮೇಲೆ ಅವನು ಅವರಿಗೆ, ಸಹೋದರರೇ, ನಾನು ನಮ್ಮ ಜನರಿಗೂ ನಮ್ಮ ಪಿತೃಗಳ ಆಚಾರಗಳಿಗೂ ವಿರುದ್ಧವಾಗಿ ಏನೂ ಮಾಡದವನಾದರೂ ಯೆರೂಸಲೇಮಿನಿಂದ ರೋಮಾಯರ ಕೈಗೆ ಸೆರೆಯವನಾಗಿ ಒಪ್ಪಿಸಲ್ಪಟ್ಟೆನು. ಅವರು ನನ್ನನ್ನು ವಿಚಾರಣೆ ಮಾಡಿ ನನ್ನಲ್ಲಿ ಮರಣದಂಡನೆಗೆ ಕಾರಣವೇನೂ ಇಲ್ಲದರಿಂದ ನನ್ನನ್ನು ಬಿಡಿಸಬೇಕೆಂದಿದ್ದರು. ಅದಕ್ಕೆ ಯಹೂದ್ಯರು ಅಡ್ಡ ಮಾತಾಡಿದ್ದರಿಂದ ನಾನು ಚಕ್ರವರ್ತಿಯ ಎದುರಿನಲ್ಲಿ ಹೇಳಿಕೊಳ್ಳುತ್ತೇನೆಂದು ಹೇಳಬೇಕಾಗಿ ಬಂತು. ನನ್ನ ಸ್ವದೇಶದವರ ಮೇಲೆ ದೋಷಾರೋಪಣೆ ಮಾಡಬೇಕೆಂಬ ಅಭಿಪ್ರಾಯದಿಂದ ಅದನ್ನು ಹೇಳಲಿಲ್ಲ. ಈ ಕಾರಣದಿಂದ ನಾನು ನಿಮ್ಮನ್ನು ಕಂಡು ಮಾತಾಡಬೇಕೆಂದು ಕರೆಯಿಸಿದೆನು. ಇಸ್ರಾಯೇಲ್ ಜನರ ನಿರೀಕ್ಷೆಯ ನಿಮಿತ್ತವಾಗಿ ಈ ಬೇಡಿಯಿಂದ ಕಟ್ಟಲ್ಪಟ್ಟಿದ್ದೇನೆ ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪೌಲನು ತನ್ನ ಎಂದಿನ ಕ್ರಮದಂತೆ ಮೊದಲು ಯಹೂದ್ಯರೊಂದಿಗೆ ಮಾತನಾಡುತ್ತಾನೆ. ತನ್ನನ್ನು ರೋಮಿಗೆ ಯಾಕೆ ತಂದರೆಂಬುದನ್ನು ಅವರಿಗೆ ವಿವರಿಸುತ್ತಾನೆ. ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 21ನೇ ವಚನದಿಂದ 24ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಅವನಿಗೆ, ನಿನ್ನ ವಿಷಯವಾಗಿ ನಮಗೆ ಯೂದಾಯದಿಂದ ಕಾಗದಗಳೂ ಬರಲಿಲ್ಲ. ಸಹೋದರರಲ್ಲಿ ಒಬ್ಬರೂ ಬಂದು ನಿನ್ನ ವಿಷಯವಾಗಿ ಕೆಟ್ಟದನ್ನು ತಿಳಿಸಲೂ ಇಲ್ಲ, ಮಾತನಾಡಲೂ ಇಲ್ಲ. ಆದರೆ ನಿನ್ನ ಅಭಿಪ್ರಾಯವನ್ನು ನಿನ್ನಿಂದಲೇ ಕೇಳುವುದು ನಮಗೆ ಯುಕ್ತವೆಂದು ತೋರುತ್ತದೆ. ಆ ಮತದ ವಿಷಯದಲ್ಲಿ ಜನರು ಎಲ್ಲೆಲ್ಲಿಯೂ ವಿರುದ್ಧವಾಗಿ ಮಾತನಾಡುತ್ತಾರೆಂಬುದೊಂದೇ ನಮಗೆ ಗೊತ್ತದೆ ಅಂದರು. ಅವರು ಅವನಿಗೆ 1 ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗಿನಿಂದ ಸಾಯಂಕಾಲದವರೆಗೂ ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಪಿಕೊಂಡರು, ಕೆಲವರು ನಂಬದೆ ಹೋದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸೆರೆಯವನಾದ ಪೌಲನಿಗಿದ್ದ ಸ್ವಾತಂತ್ರ್ಯವನ್ನು ಇಲ್ಲಿ ನೋಡುತ್ತೇವೆ. ದೊಡ್ಡ ಗುಂಪು ಜನರು ಕೂಡ ಅವನ ಮನೆಗೆ ಬರುವುದು ಸಾಧ್ಯವಿದ್ದಿರಬೇಕು. ಆದರೆ ಒಬ್ಬ ಸಿಪಾಯಿಯು ಯಾವಾಗಲೂ ಕಾವಲಿನಲ್ಲಿರುತ್ತಿದ್ದನು. ಯೇಸುವಿನ ಕುರಿತಾಗಿ ಯಹೂದ್ಯರನ್ನು ಒಡಂಬಡಿಸುವುದಕ್ಕಾಗಿ ಪೌಲನು ತನ್ನ ಹಳೆ ಒಡಂಬಡಿಕೆಯ ಜ್ಞಾನವನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಎಂದಿನಂತೆ ಅವನ ಮಾತುಗಳಿಗೆ 2 ರೀತಿಯ ಪ್ರತಿಕ್ರಿಯೆಗಳು ಬರುತ್ತವೆ. ಕೆಲವರು ನಂಬಿದರು, ಕೆಲವರು ನಂಬದೆ ಹೋದರು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 25ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಅವರಲ್ಲಿ ಐಕಮತ್ಯವಿಲ್ಲದೆ ಇರುವಾಗ
ಪೌಲನು ಅವರಿಗೆ, ಪವಿತ್ರಾತ್ಮನು ಪ್ರವಾದಿಯಾದ ಯೆಶಾಯನ ಬಾಯಿಂದ ನಿಮ್ಮ ಪಿತೃಗಳಿಗೆ ವಿಹಿತವಾಗಿ ಹೇಳಿದ್ದೇನೆಂದರೆ, ನೀನು ಈ ಜನರ ಬಳಿಗೆ ಹೋಗಿ ಅವರಿಗೆ, ನೀವು ಕಿವಿಯಿದ್ದು ಕೇಳಿದರೂ ತಿಳಿಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ ಎಂಬುದಾಗಿ ಹೇಳು. ಯಾಕಂದರೆ ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು. ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೋ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದೇ. ಆದ ಕಾರಣ ದೇವರಿಂದಾದ ಈ ರಕ್ಷಣೆಯು ಅನ್ಯಜನರಿಗೆ ಕಳಿಸಲ್ಪಟ್ಟಿದೆ ಎಂದು ನಿಮಗೆ ಚೆನ್ನಾಗಿ ತಿಳಿದಿರಲಿ. ಅವರಾದರೂ ಕೇಳುವರು ಎಂದು ಹೇಳಿದನು. ಅವನು ಈ ಮಾತನ್ನು ಹೇಳಿದ ಮೇಲೆ ಅವರು ಹೊರಟು ಹೋದರು. ತರುವಾಯ ಅವನು ತಾನೇ ಮಾಡಿಕೊಂಡ ಬಾಡಿಗೆಯ ಮನೆಯಲ್ಲಿ ಪೂರಾ 2 ವರ್ಷ ಇದ್ದು, ತನ್ನ ಬಳಿಗೆ ಬರುವವರೆಲ್ಲರನ್ನೂ ಸೇರಿಸಿಕೊಂಡು ಯಾವ ಅಡ್ಡಿಯೂ ಇಲ್ಲದೆ ತುಂಬಾ ಧೈರ್ಯದಿಂದ ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಉಪದೇಶ ಮಾಡುತ್ತಾ ಇದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಲೋಕದ ಕಟ್ಟಕಡೆಗೆ ಸುವಾರ್ತೆ ಸಾರುವ ಕಾರ್ಯವು ಆರಂಭವಾದದ ಕುರಿತಾಗಿ ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಆದಿಯಲ್ಲಿ ಏದೇನ್ ತೋಟದಲ್ಲಿ ಮನುಷ್ಯನು ಸಂದೇಹಪಟ್ಟನು, ಇದು ಅವಿಧೇಯತೆಗೆ ನಡೆಸಿತು. ದೇವರ ಬಳಿಗೆ ಹಿಂತಿರುಗಿ ಬರುವುದಕ್ಕೆ ನಂಬಿಕೆಯೊಂದೇ ಮಾರ್ಗವಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ನಂಬಿಕೆ ಎಂಬ ವಿಧೇಯತ್ವ ಎಂಬುದಾಗಿ. ಪ್ರಿಯರೇ, ಪೌಲನ ದಿನಗಳಲ್ಲಿ ಸುವಾರ್ತೆಯನ್ನು ಕೆಲವರು ನಂಬಿದರು, ಆದರೆ ಕೆಲವರು ನಂಬಲಿಲ್ಲ. ಪೌಲನು ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುತ್ತಾ ಕರ್ತನಾದ ಯೇಸು ಕ್ರಿಸ್ತನ ವಿಷಯವಾಗಿ ಧೈರ್ಯದಿಂದ ಉಪದೇಶ ಮಾಡುತ್ತಾ ಇದ್ದನು ಎಂಬ ಪ್ರಸ್ತಾಪದೊಂದಿಗೆ ಈ ಅಪೊಸ್ತಲರ ಕೃತ್ಯ ಪುಸ್ತಕವು ಕೊನೆಗೊಳ್ಳುತ್ತದೆ. ಆದರೆ ಚರಿತ್ರೆಯು ಇಲ್ಲಿಗೆ ಮುಗಿಯುವುದಿಲ್ಲ. ಪವಿತ್ರಾತ್ಮನು ಈಗಲೂ ತನ್ನ ಕಾರ್ಯವನ್ನು ಮುಂದುವರಿಸುತ್ತಲೇ ಇದ್ದಾನೆ. ಪವಿತ್ರಾತ್ಮನ ಕಾರ್ಯಗಳು ನಮ್ಮ ಕಾಲದಲ್ಲಿಯೂ ಮುಗಿಯುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನು ತನ್ನವರಿಗಾಗಿ ಬರುವಾಗ, ಸಭೆಯೆಂಬ ತನ್ನವರನ್ನು ಮೇಲಕ್ಕೆ ಎತ್ತುವಾಗ ಈ ಅಪೊಸ್ತಲರ ಕೃತ್ಯಗಳು ಕೊನೆಯಾಗುತ್ತದೆ. ಸಭೆಯ ಕಾರ್ಯವು ಇನ್ನೂ ಪೂರ್ತಿಯಾಗಿರುವುದಿಲ್ಲ. ಅದು ಸತತವಾಗಿ ಮುಂದುವರಿಯುವ ಕಥೆಯಾಗಿದೆ. ನಾನು ನೀನು ಪರಿಶುದ್ಧಾತ್ಮನ ಶಕ್ತಿಯಿಂದಾಗಿ ಮಾಡಿದ ಕಾರ್ಯಗಳು ಕೂಡ ಆ ಚರಿತ್ರೆಯಲ್ಲಿ ದಾಖಲಾಗುತ್ತವೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ದೇವರ ಮಹಾಕೃಪೆಯಿಂದ ಅಪೊಸ್ತಲರ ಕೃತ್ಯಗಳು ಪುಸ್ತಕವನ್ನು ಧ್ಯಾನ ಮಾಡಿದ್ದೇವೆ. ಅದ್ಭುತವಾದ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ದೇವರು ತಾನೇ ತಿಳಿಯಪಡಿಸಿದ ಹಾಗೆ ನಾವು ಕೂಡ ಯೇಸು ಕ್ರಿಸ್ತನ ಸಾಕ್ಷಿಗಳಾಗಿ ನಮ್ಮ ಜೀವಿತದಲ್ಲಿ ಜೀವಿಸೋಣ. ಇತರರಿಗೆ ಕ್ರಿಸ್ತನ ಬೆಳಕನ್ನು ಕೊಡೋಣ. ಹೀಗಾಗುವಂತೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮ ನಡೆಸಲಿ. ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಕಳೆದ ಹಲವಾರು ದಿನಗಳಿಂದ ಅಪೊಸ್ತಲ ಕೃತ್ಯಗಳ ಅಧ್ಯಯನದಲ್ಲಿ ದೇವರು ತಿಳಿಸಿದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಮೆಲಿತೆ ದ್ವೀಪದಲ್ಲಿ ದೇವರಾತ್ಮನು ಪೌಲನನ್ನು ಉಪಯೋಗಿಸಿಕೊಂಡನು. ರೋಮಿನಲ್ಲಿ ಪೌಲನು 2 ವರ್ಷವಿದ್ದು ಸುವಾರ್ತೆಯನ್ನು ಸಾರಿದನು ಎಂಬುದನ್ನು ನಾವು ನೋಡಿದೆವು. ದೇವರ ರಾಜ್ಯವನ್ನು ಪ್ರಸಿದ್ಧಿಪಡಿಸುವ ಕಾರ್ಯವು ಮುಂದುವರಿಯುತ್ತಾ ಇರುತ್ತದೆ. ಯೇಸು ಕ್ರಿಸ್ತನು ಸಭೆ ಎಂಬ ತನ್ನವರನ್ನು ಮೇಲಕ್ಕೆತ್ತುವಾಗ ಅಪೊಸ್ತಲ ಕೃತ್ಯಗಳು ಕೊನೆಯಾಗುತ್ತದೆ. ದೇವರಿಗೆ ಮಹಿಮೆ ಉಂಟಾಗಲಿ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಕರುಣೆ ಕಟಾಕ್ಷವುಳ್ಳಂಥ ನಮ್ಮ ಪ್ರಿಯ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿನ್ನನ್ನು ಕೊಂಡಾಡಿ ಘನಪಡಿಸ್ತೇವೆ. ಅಪೊಸ್ತಲರ ಕಾರ್ಯಗಳ ಪುಸ್ತಕಗಳನ್ನು ನಾವು ಮುಗಿಸ್ಲಿಕ್ಕಾಗುವಂತೆ ನೀನು ಕೊಟ್ಟಂಥ ಮಹಾಕೃಪೆಗಾಗಿ ಸ್ತೋತ್ರ. ಈ ಪುಸ್ತಕದ ಮೂಲಕ ಕಲಿತಂಥ ಒಂದೊಂದು ಆತ್ಮಿಕ ಪಾಠಗಳನ್ನು, ಆಶೀರ್ವಾದಗಳನ್ನು ನಾವು ಮರೆತು ಹೋಗದೆ ಕ್ರಿಸ್ತನ ಮಾರ್ಗದಲ್ಲಿ ನಡೆಯಲು ಸಹಾಯ ಮಾಡು. ಇದುವರೆಗೂ ನಮ್ಮ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಿ ನಡೆಸಿದ್ದಿ, ಮುಂದೆಯೂ ನೀನು ನಡೆಸುವಾತನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಮಾಡುತ್ತಾ ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ಅನುದಿನದ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಈ ವರ್ಷದ ಸತ್ಯವೇದ ಪರೀಕ್ಷೆಯ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸೋಣ. ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ಸದಾ ನಿಮ್ಮೊಂದಿಗಿರಲಿ.